ತ್ರಿವರ್ಣ ಸ್ಪೆಷಲ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಪ್ರಿಯಾಂಕ್ ಖರ್ಗೆ ಅವರು ಮೊದಲೇ ಹೇಳಿದ್ರು, ಯಾರ್ಯಾರು ಸರ್ಕಾರಿ ನೌಕರರು RSS ಡ್ರೆಸ್ ಹಾಕ್ಕೊಂಡು ಕೋಲ್ ಕುಟ್ಕೊಂಡು ತಿರುಗಾಡ್ತಾರೋ ಅವ್ರ ಮೇಲೆ ಮುಲಾಜಿಲ್ಲದೆ ಕ್ರಮ ತಗೊಳ್ತೀವಿ ಅಂತ. ಆ ಕೊಟ್ಟ ಮಾತಿನಂಗೆ ಪ್ರಿಯಾಂಕ್ ಖರ್ಗೆ ಅವರು ಈಗ ನಡ್ಕೊಂಡಿದ್ದಾರೆ. RSSನ ಪಥಸಂಚಲನದಲ್ಲಿ ಘನವೇಷ ಹಾಕ್ಕೊಂಡು ಭಾಗವಹಿಸಿದ್ದ PDO ಪ್ರವೀಣ್ ಕುಮಾರ್ ಎಂಬಾತನನ್ನು ಸಸ್ಪೆಂಡ್ ಮಾಡಿ ಪಂಚಾಯತ್ ರಾಜ್ ಇಲಾಖೆ ಆಯುಕ್ತರು ಆದೇಶ ಹೊರಡಿಸಿದ್ದಾರೆ. ಇದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ಮಿಸ್ ಮಾಡದೆ ನೋಡಿ. ಕರ್ನಾಟಕ ರಾಜಕಾರಣದಲ್ಲಿ ಕಾಂಗ್ರೆಸ್ ಹಾಗೂ RSS ನಡುವೆ ತಿಕ್ಕಾಟ ನಡೀತಾ ಇದೆ. ಸಚಿವ ಪ್ರಿಯಾಂಕ್ ಖರ್ಗೆ ಅವರಂತೂ ಸಿಡಿದೆದ್ದು ನಿಂತಿದ್ದಾರೆ. ಇತ್ತೀಚೆಗೆ ಸಾರ್ವಜನಿಕ ಆಸ್ತಿಯಲ್ಲಿ ಯಾವುದೇ ಸಂಘ ಸಂಸ್ಥೆಗಳು ಅನುಮತಿ ಇಲ್ಲದೇನೆ ಕಾರ್ಯಕ್ರಮಗಳನ್ನು ಮಾಡುವಂತಿಲ್ಲ ಅಂತ ಸರ್ಕಾರ ನಿರ್ಣಯ ಕೈಗೊಂಡಿದೆ. ಇದರ ನಡುವೆ ಪ್ರಿಯಾಂಕ್ ಖರ್ಗೆ ಅವರು ಇನ್ನೊಂದು ಮಾತು ಹೇಳಿದರು. ಯಾರೆಲ್ಲ ಸರ್ಕಾರಿ ನೌಕರರು RSS ಜೊತೆಗೆ ಪ್ರತ್ಯಕ್ಷವಾಗಿ ಆಗಲಿ ಪರೋಕ್ಷವಾಗಿ ಆಗಲಿ ಗುರುತಿಸ್ಕೊಂಡಿರ್ತಾರೋ ಅವರನ್ನೆಲ್ಲ ಸಸ್ಪೆಂಡ್ ಮಾಡ್ತೀವಿ ಅಂತ ಹೇಳಿದರು. ಜೊತೆಗೆ ಸರ್ಕಾರಿ ಸಂಬಳ ತಗೊಂಡು ಇನ್ಯಾರಿಗೋ ಯಾಕೆ ಕೆಲಸ ಮಾಡ್ತೀರಿ ಅಂತಾನು ಕೇಳಿದರು. ಈಗ ಪ್ರಿಯಾಂಕ್ ಖರ್ಗೆ ಅವರು ಕೊಟ್ಟ ಮಾತಿನಂಗೆ ನಡ್ಕೊಂಡಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ಅವರ ಮಾತಿಗೆ ಮೊದಲ ಬಲಿ ಬಿದ್ದಿದೆ. RSS ಪಥಸಂಚಲನದಲ್ಲಿ ಘನ ವೇಷಧಾರಿಯಾಗಿ ಭಾಗಿಯಾಗಿದ್ದ PDOನನ್ನು ಸಸ್ಪೆಂಡ್ ಮಾಡಲಾಗಿದೆ. ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನ PDO ಪ್ರವೀಣ್ ಕುಮಾರ್ ಸಸ್ಪೆಂಡ್ ಆಗಿರುವಂತಹ ಅಧಿಕಾರಿ. ಇದೇ ಅಕ್ಟೋಬರ್ 12ನೇ ತಾರೀಕಿಗೆ ರಾಯಚೂರು ಜಿಲ್ಲೆಯ ಲಿಂಗಸೂರು ಸಿಟಿಯಲ್ಲಿ RSSಗೆ 100 ವರ್ಷ ಆಗಿದೆಯಲ್ಲ, ಈ ಹಿನ್ನೆಲೆಯಲ್ಲಿ ಪಥಸಂಚಲನ ಕಾರ್ಯಕ್ರಮ ಇರುತ್ತೆ. ಈ ಪಥಸಂಚಲನದಲ್ಲಿ PDO ಆಗಿದ್ದ ಪ್ರವೀಣ್ ಕುಮಾರ್ ವೈಟ್ ಶರ್ಟು ಕಾಕಿ ಪ್ಯಾಂಟ್ ಹಾಕ್ಕೊಂಡು ಕೈಯಲ್ಲಿ ದೊನ್ನೆ ಹಿಡ್ಕೊಂಡು ಕುಣಿದಾಡಿರ್ತಾನೆ. ಹೀಗಾಗಿ ಕರ್ನಾಟಕ ಸಿವಿಲ್ ಸರ್ವಿಸ್ ನಿಯಮಗಳ ಉಲ್ಲಂಘನೆ ಮತ್ತು ಸರ್ಕಾರಿ ನೌಕರನ ತರವಲ್ಲದ ರೀತಿ ನಡ್ಕೊಂಡಿದ್ದಕ್ಕೆ ಅಮಾನತು ಮಾಡಲಾಗಿದೆ ಅಂತ ಆದೇಶದಲ್ಲಿ ತಿಳಿಸಲಾಗಿದೆ. ಇನ್ನು ಇವನು ಲಿಂಗಸೂರಿನ MLA ಮಾನಪ್ಪ ಒಜ್ಜಲ್ ಅವರಿಗೆ PA ಕೂಡ ಆಗಿರ್ತಾನೆ. ಎಲ್ಲ MLAಗಳಿಗೆ ಸರ್ಕಾರದಿಂದ ಒಬ್ಬ ಆಪ್ತ ಸಹಾಯಕ ಅಂತೇಳಿ ಕೊಡಲಾಗುತ್ತೆ. ಈ ಆಪ್ತ ಸಹಾಯಕರು ಸರ್ಕಾರಿ ನೌಕರರೇ ಆಗಿರ್ತಾರೆ. ಹಂಗೆ ಈ PDO ಪ್ರವೀಣ್ ಕುಮಾರ್ ಲಿಂಗಸೂರು MLA ಮಾನಪ್ಪ ಒಜ್ಜಲ್ಗೆ PA ಆಗಿರ್ತಾನೆ. ಮತ್ತೇನು BJP MLA ಜೊತೆಗೆ ಇರ್ತೀನಿ, ನನ್ನ ಯಾರೇನು ಮಾಡ್ಕೊಳ್ತಾರೆ ಅನ್ನೋ ಹುಮ್ಮಸ್ನಲ್ಲಿ RSS ಡ್ರೆಸ್ ಹಾಕ್ಕೊಂಡು ಕೋಲ್ ಕುಟ್ಕೊಂಡು ಓಡಾಡಿದ್ದಾನೆ. ಈಗ ನೋಡಿದರೆ ಪ್ರಿಯಾಂಕ್ ಖರ್ಗೆ ಅವರ ಕಣ್ಣಿಗೆ ಬಿದ್ದು ಸಸ್ಪೆಂಡ್ ಆಗಿದ್ದಾನೆ. ನೋಡಿ, ಕರ್ನಾಟಕದಲ್ಲಿ ಸರ್ವಿಸ್ ರೂಲ್ಸ್ ಅಂತ ಇದೆ. ಆ ಸರ್ವಿಸ್ ರೂಲ್ ಪ್ರಕಾರ ಎಲ್ಲ ಸರ್ಕಾರಿ ನೌಕರರು ಕೆಲಸ ಮಾಡಬೇಕು ಅಷ್ಟೇ. ನಾವೇನು ಹೊಸದಾಗಿ ರೂಲ್ಸ್ ಸೃಷ್ಟಿ ಮಾಡಿ ಅಂತ ಹೇಳ್ತಾ ಇಲ್ಲ. ಏನು ರೂಲ್ಸ್ ಇದೆ ಅದನ್ನ ಅಕ್ಷರಶಃ ಪಾಲನೆ ಆಗಬೇಕು ಅಂತ ಅಷ್ಟೇ ನಾನು ಕೇಳ್ಕೊಂಡಿರೋದು. ಅದು ಪಾಲನೆ ಆದರೆ ಸಾಕು ಅಷ್ಟೇ. ಇವರೆಲ್ಲ ಈಗ ಸರ್ಕಾರದಿಂದ ಸಂಬಳ ತಗೋತಾರೆ, ಇಂಥ ಸಂಘಟನೆಗಳ ಜೊತೆ ಓಡಾಡ್ತಾರೆ. ಈ ಸಂಘಟನೆ ಯಾವ ರಾಜಕೀಯ ಪಕ್ಷದ ಜೊತೆ ಜೋಡಣೆ ಆಗಿದೆ ಹೇಳಿ? ಪೊಲಿಟಿಕಲ್ ಅಲ್ವಾ? ಪೊಲಿಟಿಕ್ಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದಾ? ಪೊಲಿಟಿಕಲ್ ಪಾರ್ಟಿ ಆ್ಯಕ್ಟಿವಿಟೀಸು ಅಥವಾ ಅಲೈಡ್ ಆ್ಯಕ್ಟಿವಿಟೀಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದಾ ಸರ್ಕಾರಿ ನೌಕರು? ಸರ್, ನೀವು ಯಾವುದೇ ಸಂಘಟನೆಯಲ್ಲಿ ವೈಯಕ್ತಿಕವಾಗಿ ನಿಮಗೆ ಆಸೆ ಇದ್ದರೆ ಹೋಗಿ ಸೇರಿ, ಸರ್ಕಾರಿ ನೌಕರಿ ಬಿಟ್ಟು ಸೇರಿ. ಯಾಕಂದರೆ ನೀವು ಒಂದ್ಸರಿ ಸರ್ಕಾರಿ ನೌಕರಿಗೆ ಬಂದಾಗ ನಿಮ್ಮದಾದಂಥ ಒಂದು ಸರ್ವಿಸ್ ರೂಲ್ಸ್ ಇದೆ, ಕಾಂಡಕ್ಟ್ ರೂಲ್ಸ್ ಇದೆ. ಈಗ ಒಂದು ಸಂಘಟನೆ ಯಾವುದು ಒಂದು ರಾಜಕೀಯ ಪಕ್ಷಕ್ಕೆ ಬೆಂಬಲ ನೀಡುತ್ತೆ ಅಂದರೆ ಅದಕ್ಕೆ ನಾವು ಹೋಗ್ಬೋದಾ? ಅದು ಕಾಂಗ್ರೆಸ್ದೇ ಇರ್ಬೋದು. ಯಾರಾದರೂ ಒಂದು AC ಇರ್ಬೋದು, ಹೆಲ್ತ್ ಆಫೀಸರ್ ಇರ್ಬೋದು, ಯಾವುದಾದ್ರೂ DC ಇರ್ಬೋದು, KS ಇರ್ಬೋದು, IPS ಇರ್ಬೋದು. ಅವರು ನಮ್ಮ ಯಾವುದೋ ಒಂದು ನಮ್ಮ ಆಲ್ ಇಂಡಿಯಾ ಪ್ರೊಫೆಷ್ನಲ್ ಕಾಂಗ್ರೆಸ್ ಅದಕ್ಕೆ ಅವರು ಬೆಂಬಲ ಕೊಟ್ಬಿಟ್ಟು ಅವರು ಸರ್ವಿಸ್ನಲ್ಲಿ ಇರ್ಬೋದಾ? ಇರೋಕ್ಕಾಗೋದಿಲ್ಲ. ಈಗ ಎಷ್ಟೊಂದು ಜನ ನೀವೇ ನೋಡಿ, IAS IPS ಅವರು VRS ಅನ್ನು ತಗೋತಾರೆ ಅಥವಾ ನಿವೃತ್ತಿ ಆದಮೇಲೆ ತಾನೇ ಹೋಗಿ ಜಾಯ್ನ್ ಆಗೋದು. ಎಷ್ಟೊಂದು ನಿರ್ದೇಶನಗಳಿದೆ. ಸರ್ವಿಸ್ನಲ್ಲಿದ್ದಾಗ ಯಾರಾನ ಅವ್ರ ಬಣ್ಣ ಬಯಲಾಗಿತ್ತಾ? ಇಲ್ಲೇ ನೋಡಿ, ಉದಾಹರಣೆಗೆ ಎಷ್ಟೊಂದು ಜನ IPS ಅವರು ಇವತ್ತು ಸಂಘ ಪರಿವಾರ ಪರವಾಗಿ ನಿಂತಿದ್ದಾರಲ್ಲ. ಸರ್ವಿಸ್ ಇದ್ದಾಗ ಸಂವಿಧಾನದ ಪಾಠ ಹೇಳ್ತಾ ಇದ್ರು, ಜಾತ್ಯತೀತ ತತ್ವದ ಪಾಠ ಹೇಳ್ತಾ ಇದ್ರು. ಇದೇ ನಿಮ್ಮ ಅಣ್ಣಾಮಲೈಯವರು ಈ ಟಿಪ್ಪು ಸುಲ್ತಾನ್ ಬಗ್ಗೆ ಹಾಡಿ ಹೊಗಳಿದ್ರು. ತಮಿಳ್ನಾಡು ರಾಜಕೀಯ ಬಿಟ್ಟ ತಕ್ಷಣ ಇದೇ ಟಿಪ್ಪು ಸುಲ್ತಾನು ಎನಿಮಿ ನಂಬರ್ 1 ಆಗಿಬಿಟ್ರೆ ಅವರಿಗೆ. ಸೊ ಏನೇ ಇದ್ರು ಲೆಟ್ ಅಸ್ ಬಿ ಆಸ್ ಪರ್ ಲಾ ಅಂತ ಅಷ್ಟೇ. ಪ್ರಿಯಾಂಕ್ ಖರ್ಗೆ ಅವರು RSS ವಿರುದ್ಧ ತಳೆದಿರೋ ಆಕ್ರಮಣಕಾರಿ ನಿಲುವಿನ ಬಗ್ಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಭಾರಿ ಪ್ರಶಂಸೆ ವ್ಯಕ್ತವಾಗ್ತಾ ಇದೆ. ಕರ್ನಾಟಕದಲ್ಲಿ RSS ಅನ್ನು ಎದುರಿಸೋದಿಕ್ಕೆ ಇಂತಹ ಒಬ್ಬ ಸಮರ್ಥ ಸಚಿವ ಬೇಕಿತ್ತು ಅಂತ ಖರ್ಗೆ ಅವರ ಕಾರ್ಯವೈಖರಿ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ತ್ರಿವರ್ಣ ಸ್ಪೆಷಲ್. ಮತ್ತೆ ಭೇಟಿ ಆಗ್ತಿರೋಣ.
ನಮಸ್ಕಾರ.